ಈ ಡಿಜಿಟಲ್ ಯುಗದಲ್ಲಿ ಕೋಟ್ಯಾಂತರ ಜನರು ಪ್ರತಿದಿನ ಬಳಸುವ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಕುರಿತು ಮೇಟಾ ಇದೀಗ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದೆ. ಹೌದು, ಹಲವು ವರ್ಷಗಳಿಂದ ಉಚಿತವಾಗಿ ಸೇವೆಯನ್ನು ನೀಡ್ತಾ ಇದೆ. ಈ ಪ್ಲಾಟ್ಫಾರ್ಮ್ಗಳು ಇದೀಗ ಹೊಸ ಪೇಡ್ ಪ್ಲಾನ್ಗಳನ್ನು ಪರಿಚಯಿಸಲಾಗಿದೆ. ಈ ಬೆಳವಣಿಗೆ ಸಾಮಾಜಿಕ ಜಾಲತಾಣ ಬಳಕೆದಾರರಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದು, ಬನ್ನಿ ಉಚಿತ ಸೇವೆ ನಿಲ್ಲುತ್ತಾ, ಹಣ ಪಾವತಿ ಮಾಡಲೇಬೇಕಾ ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದೀಗ ಮೇಟಾ ಸಂಸ್ಥೆಯು ತನ್ನ ಪ್ರಮುಖ ಪ್ಲಾಟ್ಫಾರ್ಮ್ಗಳಾದ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ಗಾಗಿ ಹೊಸ ಪ್ಲಸ್ ಯೋಜನೆಗಳನ್ನು ಪರಿಚಯಿಸಿದೆ. ಈ ಯೋಜನೆಯಡಿ ಬಳಕೆದಾರರು ಮಾಸಿಕವಾಗಿ ಶುಲ್ಕವನ್ನು ಪಾವತಿಸುವ ಹೆಚ್ಚುವರಿ ಪ್ರೀಮಿಯಂ ಫೀಚರ್ಸ್ಗಳನ್ನು ಪಡೆಯಬಹುದು. ಇದರಿಂದ ಮೇಟಾ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಸಾಮಾನ್ಯ ಬಳಕೆದಾರರಿಗೆ ಯಾವುದೇ ರೀತಿಯ ಕಡ್ಡಾಯ ಶುಲ್ಕ ಇರೋದಿಲ್ಲ. ಹೆಚ್ಚುವರಿ ಸೌಲಭ್ಯ ಬೇಕಾದವರು ಮಾತ್ರ ಪೇಡ್ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ಹೆಚ್ಚುವರಿ ಸೌಲಭ್ಯಗಳು ಇನ್ಫ್ಲೂಯೆನ್ಸರ್ಗಳಿಗಾಗಿರಲಿ, ಹೆಚ್ಚು ಫಾಲೋವರ್ಸ್ ಹೊಂದಿರೋರು, ಬಿಸ್ನೆಸ್ ವುಮೆನ್ಸ್ಗಳಿಗೆ, ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ಹೆಚ್ಚು ಉಪಯುಕ್ತ ಆಗಲಿವೆ. ಇನ್ಸ್ಟಾಗ್ರಾಮ್ ಪ್ಲಸ್ನಲ್ಲಿ 340ರಿಂದ 390ರವರೆಗೆ, ಫೇಸ್ಬುಕ್ ಪ್ಲಸ್ನಲ್ಲಿ 340ರಿಂದ 390ರವರೆಗೆ, ವಾಟ್ಸಪ್ ಪ್ಲಸ್ನಲ್ಲಿ 250ರಿಂದ 300ರವರೆಗೆ. ಇದು ಅಂದಾಜು ಬೆಲೆ ಮಾತ್ರ. ನಿಖರವಾಗಿ ಮೇಟಾ ಇನ್ನೂ ದರವನ್ನು ನಿಗದಿಪಡಿಸಿಲ್ಲ. ಅಷ್ಟೇ ಅಲ್ಲದೆ ಮೇಟಾ ಇದೀಗ ಮೇಟಾ ಒನ್ ಎಂಬ ಮತ್ತೊಂದು ಯೋಜನೆಯನ್ನು ಕೂಡ ಪರಿಚಯಿಸಿದೆ. ಇದರಲ್ಲಿ ಮೇಟಾ ಒನ್ ಪ್ಲಸ್, ಮೇಟಾ ಒನ್ ಪ್ರೀಮಿಯಂ ಎಂಬ ಯೋಜನೆಗಳು ಲಭ್ಯವಿವೆ. ಇಮೇಜ್ ಜನರೇಷನ್ ಆಗಿರಲಿ, ವಿಡಿಯೋ ಕ್ರಿಯೇಷನ್, ಅಡ್ವಾನ್ಸ್ಡ್ AI ಇಂತಹ ಹಲವು ಹೆಚ್ಚುವರಿ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ಸದ್ಯಕ್ಕೆ ಸಾಮಾನ್ಯ ಬಳಕೆದಾರರಿಗೆ ಯಾವುದೇ ರೀತಿಯ ದರ ಇರೋದಿಲ್ಲ. ಈಗ ಬಂದಿರೋ ಈ ಪ್ಲೇಡ್ ಪ್ಲಾನ್ ಪ್ರಕಾರ ಬಿಸ್ನೆಸ್ಗಾಗಿ, ಕಂಟೆಂಟ್ ಕ್ರಿಯೇಷನ್ಗಾಗಿ ಮಾತ್ರ ಹಲವು ಜನರು ಉಪಯೋಗವನ್ನು ತೆಗೆದುಕೊಳ್ಬಹುದು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.